ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದೆರಡು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಬ್ಬರು ಅಲ್ಲಿನ ಶಾಸಕರು, ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿದ್ದೀರಾ. ಹೌದು, ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಅಪಪ್ರಚಾರ ಮಾಡಿದಾಗ ಅದ್ರ ಬಗ್ಗೆ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾರೆ. ನಿಮ್ಮ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿದಾಗ ನಿಮ್ಮ ಕಾರ್ಯಕರ್ತರು ಹೆಂಗೆ ವಿರೋಧ ವ್ಯಕ್ತಪಡಿಸ್ತಾರೋ ಅದೇ ರೀತಿ ವ್ಯಕ್ತಪಡಿಸ್ತಾರೆ. ಅಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿ ಅಲ್ಲೆಲ್ಲ ನಿಮ್ಮ ಬಗ್ಗೆ ನಿಮ್ಮ ವಿರೋಧವಾಗಿ ನಿಮ್ಮನ್ನು ಆ ಸಭೆಯಿಂದ ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಘೋಷಣೆಗಳು ಕೂತ್ಕೊಂಡು ನಿಮ್ಮ ವಿರುದ್ಧವಾಗಿ ಪ್ರತಿಭಟಿಸಿದಾಗ ನೀವು ಅಟ್ಲೀಸ್ಟು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಅಲ್ಲಿಂದ ಹೊರನಡಿಬೇಕಾಗಿತ್ತು. ಅದು ಮಾಡಲಿಲ್ಲ. ಟೀ ತರಿಸ್ಕೊಂಡು ದೌಲ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಣಿಸ್ಕೊಂಡು ಅಲ್ಲಿರೋಂಥ ಜನಾಂಗನ ರೊಚ್ಚಿಗೆಬ್ಬಿಸಿದ್ದು ನೀವು. ಒಕ್ಕಲಿಗ ಜನಾಂಗನ ರೊಚ್ಚಿಗೆಬ್ಬಿಸಿದ್ದು ನೀವು. ರೊಚ್ಚಿಗೆಬ್ಬಿಸಿದ ನಂತರ ಅಲ್ಲಾದರೂ ಸುಮ್ಮನೆ ಆದ್ರ ಮಂಗಳಾನಂದ ಸ್ವಾಮಿಗಳು ಬಂದರು, ನಮ್ಮ ಸಮುದಾಯದ ಹುಡುಗರನ್ನೆಲ್ಲರನ್ನೂ ಬೇಡ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ ಎಲ್ಲರೂ ಶಾಂತವಾದರು. ಅದರ ಮಧ್ಯದಲ್ಲಿ ನೀವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಟೀ ಕುಡ್ಕೊಂಡು ಅಲ್ಲೆಲ್ಲ ರೊಚ್ಚಿಗೆ ಬಿಡಿಸ್ಬಿಟ್ಟು ನಿಮ್ಮ ಸಿನಿಮಾ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಅಲ್ಲಿ ಆ ಘಟನೆ ನಡೆಯೋಕ್ಕೆ ಮೂಲ ಕಾರಣನೇ ನೀವಾದ್ರಿ ಅಲ್ವಾ? ನಿಜನ ಸುಳ್ಳ ಇದು? ನಾನು ಎಲ್ಲರ ಹತ್ರ ಎನ್ಕ್ವೈರಿ ಮಾಡ್ಕೊಂಡಿದ್ದೆ. ಅದು ನಿಮ್ಮ ತಪ್ಪದು. ಅಲ್ಲಿಂದ ಬಂದಾದ ನಂತರ ನಿಮಗೆ ಸ್ವಲ್ಪನಾದರೂ ನೈತಿಕತೆ ಇದ್ದು ನೀವೊಬ್ಬ ರೆಸ್ಪಾನ್ಸಿಬಲ್ MLA ಆಗಿದ್ದರೆ ನೀವು ಇಮ್ಮಿಡಿಯೇಟಾಗಿ ಅಲ್ಲಿಂದ ಹೊರನಡೆದು ಎಲ್ಲರನ್ನ ಶಾಂತಿಯುತವಾಗಿ ಎಲ್ಲರಿಗೂ ಒಬ್ರಿಗೊಬ್ರಿಗೆ ಮಾತಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸೋ ಥರ ಮಾಡಬೇಕಾಗಿತ್ತು. ಅದನ್ನು ಮಾಡದೆ ನೀವೇನು ಮಾಡಿದ್ರಿ ಹೇಳಿ? ಹೊರಗಡೆ ಬಂದುಬಿಟ್ಟು ತೊಡೆ ತೊಟ್ಟೋದು, ಮೀಸೆ ತಿರುವುದು. ಯಾರ್ರೀ ನಿಮ್ಮನ್ನು MLA ಮಾಡಿದವರು? ಅದ್ರ ಜೊತೆಯಲ್ಲಿ ನಾವು ಒ ಬಿ ಸಿಗಳು ಏನ್ರಿ ಇನ್ನೆಲ್ಲೂ ಜಾತಿ ವಿಚಾರ ಬರೋದಿಲ್ವಾ? ನೀವು ಬಂದಾಗ ಮಾತ್ರ ಜಾತಿ ವಿಚಾರ ಬರುತ್ತಾ? ಆದರೆ ಹೋಗ್ಲಿ, ನಿಮ್ಮ ಜನಾಂಗದವ್ರನ್ನ ಎಷ್ಟು ಜನ ಬೆಳೆಸಿದ್ದೀರಾ? ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆಯಲ್ಲಿ? ಕೆಲಸ ಮಾಡೋದು ನಾವು ಜಾತಿನ ಅಡ್ಡ ತರ್ತಿರಲ್ರಿ ಪ್ರತಿಯೊಂದಕ್ಕೂ. ನಿಮ್ಗೆ ಸ್ವಲ್ಪನಾದ್ರೂ ನೈತಿಕತೆ ಇದ್ದರೆ ಇಮ್ಮಿಡಿಯೇಟಾಗಿ ನಿಮ್ಮ ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಫಸ್ಟು ನೀವು ಚಿಕ್ಕಬಳ್ಳಾಪುರದಿಂದ ಹೊರಟ್ಬಿಡಿ. ಒಂದು ಗೌರವಯುತವಾದ ಸ್ಥಾನದಲ್ಲಿ ಒಬ್ಬ ನಾಡು ಕಂಡಂಥ ಶ್ರೇಷ್ಠವಾದಂಥ ಕುಮಾರಸ್ವಾಮಿ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಿರಲ್ವ? ನಿಮ್ಗೆ ಏನ್ರಿ ನೈತಿಕತೆ ಇದೆ? ಕನಿಷ್ಠ ಪಕ್ಷ ನಿಮಗೆ ಒಂದು ಸಿಚುವೇಶನ್ ಕಂಟ್ರೋಲ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಂಥವ್ರು ನೀವು MLA ಆಗಿ ಏನು ಫಿಟ್ ರೀ ನೀವು? ನಿಜವಾಗ್ಲೂ ಫಿಟ್ ಅಲ್ಲ ರೀ ನೀವು. ಮತ್ತು ಅದು ನಿಮ್ಮ ಭಾಷೆ ಏನ್ರಿ? ಅಷ್ಟೊಂದು ಸ್ಲ್ಯಾಂಗ್ ಭಾಷೆ ಅದು. ನಿಮ್ಮನ್ನು ನೋಡಿ ಇಡೀ ತಾಲೂಕು ನಮ್ಮ ಶಾಸಕರು ಅಂತ ಹೇಳ್ಬಿಟ್ಟು ಹೊಗಳ್ಬೇಕು ಅಂತ ಒಂದು ಎಜುಕೇಟೆಡ್ ಅಲ್ಲ ಬಿಡ್ರಿ ನೀವು. ಎಜುಕೇಟೆಡ್ ಆಗಿದ್ದಿದ್ರೆ ಆ ರೀತಿ ಯಾವತ್ತೂ ಮಾತಾಡ್ತಿರ್ಲಿಲ್ಲ, ಈ ರೀತಿ ಯೋಚನೆನೂ ಮಾಡ್ತಿರ್ಲಿಲ್ಲ. ಹೊರಗಡೆ ಬಂದು ತೊಡೆ ತೊಟ್ಟಿ ಅವ್ರ ಹತ್ರ ಉಗಿಸ್ಕೊಂಡು ಅವ್ರ ಹತ್ರ ಚಪ್ಪಲಿ ಹಾಕ್ಸ್ಕೊಂಡು ಅಷ್ಟು ಅವಶ್ಯಕತೆ ಏನ್ರಿ ಇತ್ತು ನಿಮಗೆ? ಯಾವತ್ತೇ ಆಗಲಿ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿರಬೇಕಾದ್ರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಇಂಪಾರ್ಟೆಂಟು. ನಿಮಗೆ ತಾಕತ್ತಿದ್ರೆ ಅಲ್ಲೇ ಅರೆಸ್ಟ್ ಮಾಡಿಸ್ಬೇಕಾಯ್ತು ನಮ್ಮ JDS ಅವ್ರನ್ನೆಲ್ಲರನ್ನು. ಎಲ್ಲರೂ ಹೊರಟೋದ್ಮೇಲೆ ಅವರು ಸಪ್ರೇಟಾಗಿ ಹೋಗ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿಸ್ತೀರಾ ನೀವು? ಏನ್ರಿ ಇದೆ ನಿಮ್ಮ ನೈತಿಕತೆ? ನೀವೊಬ್ಬ ಶಾಸಕರೇನ್ರಿ? ನೀವು ಖಂಡಿತವಾಗ್ಲೂ ಇದಕ್ಕೆ ನೀವು ಇದ್ರದ್ದು ಏನು ಇವತ್ತು ನೀವೇನು ಜನನ ರುಚಿಗೆ ಬಿಡಿಸಿ ಅಲ್ಲಾದಂಥ ಗಲಾಟೆ ಪೂರ್ತಿ ಜವಾಬ್ದಾರಿ ನಿಮ್ಮದೇ. ಇದಕ್ಕೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿನೂ ನೀವೇ ತಗೊಂಡು ನಿಮ್ಮ ಅಧಿಕಾರನ ಏನು ನೀವು ಶಾಸಕ ಸ್ಥಾನಕ್ಕೆ ಇಮ್ಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಒಬ್ಬ JDS ಕಾರ್ಯಕರ್ತನಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ನೈತಿಕತೆ ಇದ್ದು ನಿಮಗೆ ಏನಾದರೂ ಸ್ವಲ್ಪ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಇಮ್ಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟು ನಿಮ್ಮ ಸ್ಥಾನದಿಂದ ಹೊರಗಡೆ ಬರಬೇಕು.